ತಾಲೂಕಿನ ಗಟ್ಟಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಡಾಕ್ಟರ್ ಚಂದ್ರಕಲಾ ಹಾಗೂ ಗಾಯತ್ರಿ ಮುತ್ತಪ್ಪ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು, ಯುವಕರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸೂಚಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಡಾಕ್ಟರ್ ಚಂದ್ರಕಲಾ ದಿವಂಗತ ಶ್ರೀನಿವಾಸ್ ಅವರ ಧರ್ಮಪತ್ನಿಯಾಗಿದ್ದು, ತಮ್ಮ ಭಾಷಣದಲ್ಲಿ ಅಂಬೇಡ್ಕರ್ ಅವರ ತತ್ವಗಳು ಇಂದಿನ ಸಮಾಜಕ್ಕೆ ಮಾರ್ಗದರ್ಶಕವಾಗಿವೆ ಎಂದು ಹೇಳಿದರು. ಸಮಾಜದಲ್ಲಿ ಸಮಾನತೆ, ಶಿಕ್ಷಣ ಮತ್ತು ಹಕ್ಕುಗಳ ಅರಿವು ಮೂಡಿಸುವಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಗಾಯತ್ರಿ ಮುತ್ತಪ್ಪ ಅವರು ಮಾತನಾಡಿ, ಯುವ ಜನತೆ ಅಂಬೇಡ್ಕರ್ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸೇರಿ ಜಯಂತಿಯನ್ನ ಯಶಸ್ವಿಯಾಗಿ ನೆರವೇರಿಸಿದರು. ಹಳ್ಳಿಯಲ್ಲಿ ಅವರು ಹುಟ್ಟಿದ್ರು ಈ ದಿನಾಂಕ 1891ರಂದು. ಇವತ್ತು 135 ವರ್ಷದಲ್ಲಿ ಅವರು ಬದುಕಿದ್ದು ಒಂದು 68 ವರ್ಷ. ಆದರೆ ಆ 68 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ತುಂಬ ಇದೆ. ಆ ಸಾಧನೆಯಿಂದನೇ 135 ವರ್ಷ ಆದರೂ ಇವತ್ತು ನಾವು ಅವರನ್ನು ಒಬ್ಬ ದೇವ್ರ ಥರ ಪೂಜಿಸ್ತಾ ಇದ್ದೀವಿ. ಯಾಕೆ ದೇವ್ರ ಥರ ಪೂಜಿಸ್ತೀವಿ? ಈಗ ನಾವು ಮೊದಲಿಂದ ಎಷ್ಟೋ ಎಲ್ಲ ದೇವರುಗಳನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಾವು ತುಂಬ ಹರಕೆಗಳು ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಮತ್ತು ಏನು ಮಾಲೆಗಳು ಹಾಕ್ತೀವಿ, ಎಲ್ಲ ಥರದ ಮಾಲೆಗಳು ಹಾಕ್ತೀವಿ, ಪೂಜೆ ಮಾಡ್ತೀವಿ, ದೇವ್ರನ್ನ ಕೇಳ್ಕೊಳ್ತೀವಿ, ಉಪವಾಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಯಾವ ದೇವರು ಕೊಡದೇ ಇರ್ತಕ್ಕಂಥ ಒಂದು ವರನ ನಾವು ಏನೂ ಕೇಳದೆ, ನಾವು ಆ ಸಮಯದಲ್ಲಿ ಬದುಕಿರ್ತಕ್ಕಂಥ ದಲಿತರು ಕೂಡ, ದೀನ ದಲಿತರು, ಅಂಬೇಡ್ಕರ್ ಅವ್ರನ್ನ ಯಾರು ನನಗೆ ಇದು ಮಾಡಿಕೊಡು ಅದು ಮಾಡಿಕೊಡಿ ಕೇಳಲಿಲ್ಲ. ಆದರೆ ಯಾವ ದೇವರು ಅರ್ಥ ಮಾಡ್ಕೊಳ್ದೆ ಇರ್ತಕ್ಕಂಥ ಅಂದಿನ ದಲಿತರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಜೀವನಕ್ಕೆ ಏನು ಮಾಡ್ಕೊಳ್ಳಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತಂದರೆ, ಎಲ್ಲರೂ ನಮ್ಮ ಸ್ವಾರ್ಥ ಏನು, ನಮಗೇನು ಬೇಕು, ನಮಗೆ ಜಮೀನು ಬೇಕು, ಈ ಮನೆ ಬೇಕು, ನನಗೆ ಈ ಸ್ಥಾನಮಾನ ಬೇಕು, ಈ ದುಡ್ಡು ಬೇಕು ಅಂತ ನಾವು ಓಡಾಡ್ತೀವಿ. ಆದರೆ ಆ ಸಮಯದಲ್ಲಿ ಅವರು ತನಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ. ಓದಿದ್ರು 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 ಹೇಗೆ ಓದಿದ್ರು ಅಂದರೆ, ಅವರು ಫಾರಿನ್ಗೆ ಹೋಗಿ ಓದಿದ್ರು. ಓದಿದಾಗ ಅವ್ರ ಮಕ್ಕಳಿಗೆ ಹೆಂಡತಿಗೆ ಊಟಕ್ಕಿರಲಿಲ್ಲ. ಅವರ ಹೆಂಡತಿ ಕೂಲಿ ಮಾಡ್ತಾಯಿದ್ರು, ಹರಿದೋಗಿರೋ ಸೀರೆ ಉಟ್ಕೊತಾ ಇದ್ರು. ಆದರೂ ಕೂಡ ಅವ್ರು ಸಂಪಾದನೆ ಮಾಡಿ ಮಕ್ಕಳಿಗೆ ದುಡ್ಡು ಕಾಸು ಕೊಡ್ಬೋದಾಗಿತ್ತು. ಆದರೆ ಅದು ಮಾಡಲಿಲ್ಲ. ಅವರು ಫಾರಿನ್ಗೆಲ್ಲ ಹೋಗಿ ಓದಿದ್ರು. ಯಾಕೆ? ಆ ಓದೋದ್ರಿಂದ ಅವ್ರಿಗೆ ಏನು ಸಿಕ್ತು ಅಂತಂದರೆ, ಈ ಥರ ಒಂದು ಪ್ರಾಣಿಗಳ ಥರ ಬದುಕ್ತಾ ಇದ್ರು. ಆಗ ದಲಿತರು ಪ್ರಾಣಿಗಳ ಥರ ಬದುಕ್ತಾ ಇದ್ರು, ಮನುಷ್ಯರ ಥರ ಬದುಕ್ತಾ ಇರಲಿಲ್ಲ. ಈ ಪ್ರಾಣಿಗಳ ಥರ ಬದುಕ್ತಾ ಇರೋ ಜನಗಳನ್ನ ಮನುಷ್ಯರನ್ನಾಗಿ ಮಾಡಬೇಕು, ಎಲ್ಲರ ಜೊತೆ ಇವರು ಕೂತ್ಕೋಬೇಕು, ಎಲ್ಲರೂ ಊಟ ಮಾಡ್ದಂಗೆ ಇವ್ರು ಊಟ ಮಾಡಬೇಕು, ಎಲ್ಲರೂ ಬಟ್ಟೆ ತೊಟ್ಟಂಗೆ ಇವರು ಬಟ್ಟೆ ತೊಡಬೇಕು ಅನ್ನತಕ್ಕಂಥ ಒಂದು ಧ್ಯೇಯಕ್ಕೋಸ್ಕರ ಅವರು ಫಾರಿನಲ್ಲಿ ಇದ್ದಾಗ ಏನಾಗುತ್ತೆ, ದುಡ್ಡು ಇಲ್ಲದೆ, ಮಕ್ಕಳಿಗೆ ಟ್ರೀಟ್ಮೆಂಟ್ ಇಲ್ಲದೆ ಅವರ 4 ಜನ ಮಕ್ಕಳು ಸತ್ತೋಗ್ತಾರೆ. ಆ ಮಕ್ಕಳು ಸತ್ತಾಗ ಕೂಡ ಅವರು ಫಾರಿನ್ನಿಂದ ಇಂಡಿಯಾಗೆ ಬರೋಲ್ಲ. ಅವ್ರ ಹೆಂಡತಿಗೆ ಒಂದು ಲೆಟ್ರ್ ಬರೀತಾರೆ, ಇವತ್ತೊಂದು ನನ್ನ ಮಗ ಸತ್ತೋಗಿದ್ದಾನೆ, ನಾನು ಬಂದುಬಿಟ್ರೆ ಈಗ ಎಲ್ಲ ದಲಿತರು ಕೂಡ ನಮ್ಮ ಮಕ್ಕಳೇ, ಅಷ್ಟು ಜನಕ್ಕೂ ನಾನೇನು ಮಾಡೋಕ್ಕಾಗಲ್ಲ, ಅವರೆಲ್ಲ ಹಿಂಗೆ ಪ್ರಾಣಿಗಳ ಥರ ಸಾಯ್ತಾರೆ. ಅದಕ್ಕೋಸ್ಕರ ನನ್ನ ಒಂದು ಮಗು ಸತ್ತಾಗೂ ಕೂಡ ನಿನ್ನ ದುಃಖ ನೀನು ತಡ್ಕೋ, ನಾನು ಇಲ್ಲಿ ಓದಿ ನನ್ನ ಜನಕ್ಕೆ ಏನೇನು ಬೇಕೋ ಅವರನ್ನು ಮನುಷ್ಯರಾಗಿ ಮಾಡೋಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಿನೇ ನಾನು ಭಾರತಕ್ಕೆ ಬರ್ತೀನಿ ಅಂತಕ್ಕಂಥ ಒಂದು ತ್ಯಾಗ ಮಾಡಿ ಅವರೆಲ್ಲ ಓದ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಬಂದ ಮೇಲೂ ಕೂಡ ಅವರು ಬಹಳ ಶ್ರೀಮಂತಿಕೆಯಿಂದ ಬದುಕಲಿಲ್ಲ. ಒಬ್ಬ ಕಾನೂನು ಮಂತ್ರಿ ಆಗಿರ್ತಾರೆ. ಈಗ ಸೆಂಟ್ರಲ್ ಮಿನಿಸ್ಟ್ರು ಅಂದರೆ ಎಷ್ಟು ಗ್ರೇಡ್ ಇರುತ್ತೆ, ಆಗಿನ ಕಾಲದ ಸೆಂಟ್ರಲ್ ಮಿನಿಸ್ಟ್ರು ಅಂದರೆ ಹೇಗಿರ್ಬೋದಾಗಿತ್ತು ಅವರು. ಆದರೆ ಅವ್ರಿಗೋಸ್ಕರ ಅವ್ರು ಏನೂ ಮಾಡ್ಕೊಳ್ಳಿಲ್ಲ. ಯಾರಿಗೋಸ್ಕರ ಮಾಡಿದ್ರು? ಇವತ್ತು ನಾವು ಕಾರಲ್ಲಿ ಓಡಾಡ್ತೀವಿ, ಇವತ್ತು ಒಳ್ಳೆ ಬಟ್ಟೆ ಹಾಕ್ತೀವಿ, ಇವತ್ತೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಇವತ್ತು ಎಲ್ಲರ ಮುಂದೆ ಚೇರ್ ಮೇಲೆ ಕೂತ್ಕೊಂಡು ನಾವು ಮಾತಾಡ್ತೀವಿ, ಇವತ್ತು ಊಟ ಮಾಡ್ತಾ ಇದ್ದೀವಿ, ನಾನು ನಿನಗೆ ಸಮ ಅಂತ ನಾವು ಏನು ಮಾತಾಡ್ತೀವಿ ಅದನ್ನೆಲ್ಲ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಮಹಾನ್ ವ್ಯಕ್ತಿ ಯಾರು ಅಂತಂದರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಆ ಕಾರಣಕ್ಕೆ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ, ಇವತ್ತು ಚೆನ್ನಾಗಿ ಒಂದು ಬಟ್ಟೆ ಹಾಕೊಂಡು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ. ಅದು ಆ ಮಹಾನುಭಾವನು ಕೊಟ್ಟಂಥ ನಮಗೆ ಒಂದು ಭಿಕ್ಷೆ. ನಾವು ಇವತ್ತು ಪ್ರತಿದಿನ ಆತನಿಗೆ ಪೂಜೆ ಮಾಡಬೇಕು.
ಆಯಪ್ಪ ಮಂತ್ರಿ ಆಗಿಬಿಟ್ಟು ಮಕ್ಕಳನ್ನ ಚೆನ್ನಾಗಿ ಇಟ್ಕೊಂಡು ಸಂಸಾರ ಇಟ್ಕೊಂಡು ಮನೆ ಮಠ ಬಂಗ್ಲೆಗಳು ಕಟ್ಕೊಂಡು ಹೇಗೋ ಇರ್ಬೋದಾಗಿತ್ತು. ಆದರೆ ಅದು ಯಾವುದೂ ಮಾಡಲಿಲ್ಲ. ಆ ಒಂದು ತ್ಯಾಗಕ್ಕೆ ಇವತ್ತು ಎಷ್ಟೋ ಮಹಾರಾಜರನ್ನ ನಾವು ಬರ್ತ್ಡೇಗಳು ಮಾಡ್ತೀವಾ? ಎಷ್ಟು ಮಹಾರಾಜರ ಆಳಿ ಹೋಗಿದ್ದಾರೆ ಭಾರತದಲ್ಲಿ. ಅವ್ರದ್ದು ಯಾರ್ದಾದ್ರು ಡೇಟ್ ಆಫ್ ಬರ್ತ್ ನಮಗೆ ಗೊತ್ತಾ? ಅವ್ರು ಬರ್ತ್ಡೇ ಮಾಡ್ತಾರಾ? ಮಾಡಲ್ಲ. ಆದರೆ ಈ ಥರ ಸಾವಿರಾರು ಜನಕ್ಕೆ ಒಂದು ಬದುಕು ಕೊಟ್ಟು ಹೋದಂಥ ವ್ಯಕ್ತಿನ ನಾವು ಇವತ್ತು ಜ್ಞಾಪಿಸ್ಕೊಳ್ತೀವಿ, ಇವತ್ತು ಪೂಜೆ ಮಾಡ್ತೀವಿ. ಆತನ ಒಂದು ಬರ್ತ್ಡೇನ ನಾವು ಇಷ್ಟು ದಿನ ಆದರೂ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಆ ರೀತಿ ಮಾದರಿಯಾಗಿ ಬದುಕಿದ್ದಂಥ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ನಾವು ಪ್ರತಿದಿನ ನಾವು ಯುದ್ಧ ಮಾಡ್ತಾ ಇದ್ದೀವಿ, ನಾವು ಓಡಾಡ್ತಾ ಇದ್ದೀವಿ, ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಆ ಶಕ್ತಿ, ಆ ಹಕ್ಕು ಎಲ್ಲ ಕೊಟ್ಟಂಥವ್ರು ನಮಗೆ BR ಅಂಬೇಡ್ಕರ್ ಅವರು. ಆ ಕಾನ್ಸ್ಟಿಟ್ಯೂಷನ್ ಇಲ್ಲ, ಸಂವಿಧಾನ ಇಲ್ಲ, ಸಮಾನತೆ ಇಲ್ಲ ಅಂದಿದ್ರೆ ಕೂಡ ಇವತ್ತು ನಾವು ಕೂಡ ಸತ್ತೋಗಿರೋ ಪ್ರಾಣಿಗಳನ್ನ ತಿನ್ಕೊಂಡು ಬದುಕಬೇಕಾಗಿತ್ತು, ಹಾಕಿದ ಭಿಕ್ಷೆ ತಿನ್ಕೊಂಡು ಬದುಕಬೇಕಾಗಿತ್ತು. ನಮ್ಮ ಮಕ್ಕಳು ಕೂಡ ಎಲ್ಲರ ಮನೆಯಲ್ಲೂ ಜೀತಗಳು ಮಾಡಿಕೊಂಡು ಬದುಕಬೇಕಾಗಿತ್ತು. ಹೌದಾ ಅಲ್ವಾ? ಸೊ ಇವತ್ತು ಯಾರನ್ನಾರು ನಾವು ಜ್ಞಾಪಿಸ್ಕೋಬೇಕು, ಅವ್ರಿಗೆ ನಾವು ಋಣಿಯಾಗಿರಬೇಕು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ದಲಿತರು ಅಂತಂದರೆ ತುಂಬ ಜನಕ್ಕೆ ಏನಿದೆ, ಶೆಡ್ಯೂಲ್ ಕ್ಯಾಸ್ಟ್ ಅವರು, SC ST ಅವರು ಅಂತಿದೆ. ದಲಿತರು ಅಂದರೆ ಅವರು ಮಾತ್ರ ಅಲ್ಲ, ಎಲ್ಲ ಜಾತಿನಲ್ಲಿರ್ತಕ್ಕಂಥ ಬಡವರು. ಅವರು ಬ್ರಾಹ್ಮಣರಾಗಿರಲಿ, ಮುಸ್ಲಿಮ್ಸ್ ಆಗಿರಲಿ, ಯಾವ ಧರ್ಮ ಆಗಿರಲಿ, ಬಡವರು ಮೋಸ ಹೋಗ್ತಾ ಇದ್ದಾರೆ, ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂದರೆ ಅವರು ಎಲ್ಲರೂ ದಲಿತರೇ. ಸೊ ಅಂಬೇಡ್ಕರ್ ಅವರು ಎಲ್ಲ ದಲಿತರಿಗೂ ದೇವರು, ದಾರಿ ತೋರಿಸ್ತಕ್ಕಂಥ ಮಹಾನುಭಾವ. ಅದರಿಂದ ಅವರಿಗೆ ನಾವು ಕೃತಜ್ಞತರಾಗಿರಬೇಕು ಅಂತಂದರೆ ಅವರ ದಾರಿಯಲ್ಲಿ ನಾವು ನಡಿಬೇಕು, ಒಗ್ಗಟ್ಟಾಗಿರಬೇಕು, ಶಿಕ್ಷಣ ಪಡಿಬೇಕು, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು. ಏನಾದರೂ ಒಂದು ಕಷ್ಟ ಸುಖ ಬಂದಾಗ ಒಗ್ಗಟ್ಟಾಗಿರಬೇಕು. ಅಂಬೇಡ್ಕರ್ ಅವ್ರು ಹೇಳಿದ್ದು ಅದೇ, ಓದ್ರಿ. ಸಂಘಟನೆ ಅಂದರೆ ಸಂಘ ಕಟ್ಕೊಂಡು ರಾಜಕೀಯ ಮಾಡೋದಲ್ಲ. ತೊಂದರೆ ಬಂದಾಗ, ನಮಗೆ ತೊಂದರೆ ಬಂದಾಗ, ಯಾರಾದರೂ ನಿಜವಾಗಿ ನ್ಯಾಯಕ್ಕೆ ಅನ್ಯಾಯ ಮಾಡಿದಾಗ ಎಲ್ಲರೂ ಒಂದು ದಾರಿಯಲ್ಲಿ ಹೋಗಬೇಕು, ಅದನ್ನು ಎದುರಿಸ್ಬೇಕು. ಒಂದು ಕಡ್ಡಿ ಆದರೆ ಸುಲಭವಾಗಿ ಮುರಿಬೋದು, ಹೌದಾ? 10 ಕಡ್ಡಿನ ಜೋಡಿಸಿದ್ರೆ ಯಾರಾದರೂ ಮುರಿಯೋಕ್ಕಾಗುತ್ತಾ? ಸೊ ಎಲ್ಲರೂ ನೀವು 10 ಕಡ್ಡಿ ಇದ್ದಾಗೆ ಇರಬೇಕು. ನಮ್ಮಲ್ಲಿ ಏನು ಭೇದ ಭಾವ ಇದ್ದರೂ, ಏನಾದ್ರು ಅನ್ಯಾಯಗಳಾದಾಗ 10 ಕಡ್ಡಿ ಜೋಡಿಸಿದ್ರೆ ಯಾರೂ ನಮ್ಮನ್ನು ಮುರಿಯೋಕ್ಕಾಗಲ್ಲ. ಅದೇ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದರೆ ಖಂಡಿತ ಮುರಿಯುತ್ತೆ, ಎಲ್ಲರೂ ಮುರಿದೋಗ್ತಾರೆ. ಹೌದು ತಾನೆ? ಆ ಥರ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೆಯೋಣ. ಇವಾಗ ಪೂಜೆ ಮಾಡಿ ಹಾರ ಹಾಕಿದ್ರೆ ಅಲ್ಲ, ಅವ್ರ ದಾರಿಯಲ್ಲಿ ನಾವು ನಡೆದಾಗ ಆತ ಮಾಡಿದಂಥ ಒಂದು ತ್ಯಾಗಕ್ಕೆ ನಾವು ಆತನಿಗೆ ಒಂದು ಸಣ್ಣ ಕೃತಜ್ಞತೆಯನ್ನು ತೋರಿಸಿದಾಗೆ ಆಗುತ್ತೆ. ನಾವು ಮನುಷ್ಯರು ಅಂತ ನಾವು ಪ್ರೂವ್ ಮಾಡ್ಕೊಳ್ತೀವಿ. ಸೊ ಈ 2 ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ.